ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆ ಈಗಾಗಲೇ ಮಾತಾಡ್ತಾ ಇದ್ವಿ ನಾವು. ಅದ್ರ ಜೊತೆಗೆ ಈ ಡೆವಲಪ್ಡ್ ಕಂಟ್ರೀಸಲ್ಲೂ ಕೂಡ ಸುಮಾರು 19% ಹಸಿವಿನ ಸಮಸ್ಯೆ ಇದೆ. ಇನ್ನು ನಾರ್ತ್ ಆಫ್ರಿಕಾದಲ್ಲಿ 37%, ಲ್ಯಾಟಿನ್ ಅಮೇರಿಕಾ ಮತ್ತು ಕೆರೆಬಿಯನ್ ಕಂಟ್ರೀಸಲ್ಲಿ 53%, ಅದಕ್ಕೆ ಜೊತೆಗೆ ಸಬ್ ಸಹರನ್ ಆಫ್ರಿಕಾದಲ್ಲಿ 239%, ಏಷ್ಯಾ ಆ್ಯಂಡ್ ಪೆಸಿಫಿಕ್ ಇದರಲ್ಲಿ 578%. ಅಂದರೆ ವಿಶ್ವಮಟ್ಟದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿಗಳು ಕಾಣ್ತಾ ಇದ್ರು, ಕ್ರಾಂತಿಗಳಾಗ್ತಾಯಿದ್ರು ಕೂಡ ಹಸಿವಿನ ಪ್ರಮಾಣ ಏನು ಕಡಿಮೆ ಆಗಿಲ್ಲ. ಟೋಟಲ್ ಇದನ್ನು ಗಮನಿಸ್ತಾ ಇದ್ದರೆ ಸುಮಾರು 925 ಮಿಲಿಯನ್ ಜನ ಈಗಲೂ ಕೂಡ ಹಸಿವಿನಿಂದ ಪರಿತಪಿಸ್ತಾ ಇದ್ದಾರೆ. ಅಂದರೆ ಅದು ಬೇರೆ ಬೇರೆ ನೀವಾಗಲೇ ಹೇಳಿದಾಗೆ ಬೇರೆ ಬೇರೆ ಕಾರಣಗಳು ಲಿಂಕ್ ಆಗ್ತಾ ಹೋಗುತ್ತೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಅಪರಾಧ ವಿಭಾಗದಲ್ಲಿ ಎಲ್ಲ ವಿಭಾಗಕ್ಕೂ ಕೂಡ ಈ ಹಸಿವು ಇಂಟರ್ಲಿಂಕ್ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಮತ್ತು ಫುಡ್ ಅವರ ಹಸಿವು ಇಂಗಿಸ್ತಾ ಹೋದರೆ ಬಹುಶಃ ನಾವು ಉತ್ತಮ ಪ್ರಜೆಗಳನ್ನು ಕಾಣ್ತಾ ಹೋಗ್ಬೋದು ಅನಿಸುತ್ತೆ. ಇಲ್ಲ ಆ ದೃಷ್ಟಿಯಿಂದನೇ ಬಹುಶಃ ಅಮರ್ತ್ಯ ಸೇನ್ರವರ ವಿಚಾರಧಾರೆ ಬಹಳ ಪ್ರಸ್ತುತ ಆಗಿದೆ. ಕರೆಕ್ಟ್. ಅವರು ಹೇಳುವಂಥದ್ದು ಎಂಟೈಟಲ್ಮೆಂಟ್ ಅಂತೇಳಿ, ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೇನು ಅವರಿಗೆ ಬೇಸಿಕ್ ಎಂಟೈಟಲ್ಮೆಂಟ್ ಇರಬೇಕು ಅಂತ ಹೇಳಿ ಅವರ ಆಹಾರದ ಬಗ್ಗೆ ಮೊದಲು ಮಾತಾಡ್ತಾರೆ. ಬಹುಶಃ ಅವರ ನೆನಪುಗಳು ಅದು ಬೆಂಗಾಲ್ ಫ್ಯಾಮಿನ್, ಬಾಂಗ್ಲಾದೇಶದ ಏನು ಕ್ಷಾಮ ಇತ್ತು ಅದರ ಬಗ್ಗೆ ಬರ್ತಾ ಇದ್ದು ಕಾಣಿಸ್ತದೆ. ಇವತ್ತಿನ ದಿವಸ ಕ್ಷಾಮ ಇರಲಿಕ್ಕಿಲ್ಲ, ಆದರೆ ಕ್ಷಾಮದಂತಹ ಪರಿಸ್ಥಿತಿ ಬರುವಂಥ ಸಂದರ್ಭ ಬಂದರೆ ಸರ್ಕಾರ ಸನ್ನದ್ಧವಾಗಿದೆ. ಉದಾಹರಣೆಗೆ ಈಗ ಕರ್ನಾಟಕದಲ್ಲಿ ಏನು ಬರ ಪರಿಸ್ಥಿತಿ ಅಂತ ಏನಿದೆ ಅಂತ ತಮಗೆ ಗೊತ್ತಿದೆ. ಬರ ಎಂದು ಘೋಷಿಸಲ್ಪಟ್ಟಂತಹ ತಾಲೂಕುಗಳಲ್ಲಿ ನಾವು ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟ ಕೇಂದ್ರವನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ. ರಾಜ್ಯದಲ್ಲಿ ಮಾಡ್ತಾರೆ. ರಾಜ್ಯದಲ್ಲಿ ಅಟೆಂಡೆನ್ಸ್ ಇಸ್ ಆಲ್ಮೋಸ್ಟ್ 40%. ಅಂದರೆ 40% ಮಕ್ಕಳು ರಾಜ್ಯದಲ್ಲೂ ಕೂಡ ಬಿಸಿ ಊಟವನ್ನು ಕೇಂದ್ರವನ್ನು ಪ್ರಾರಂಭ ಮಾಡಿದರೆ ಊಟ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ರಾಜ್ಯದಲ್ಲಿ ಕೊಡ್ತಾರೆ, ಕೇವಲ ಊಟಕ್ಕೋಸ್ಕರನೇ ಮಕ್ಕಳು ಬಂದು ಹೋಗ್ತಾರೆ. ಅಂದರೆ ನಮ್ಮ ಸುಮಾರು 50,000 ಅಡುಗೆ ಕೇಂದ್ರಗಳು ಸದಾ ಸಿದ್ಧ ಇದ್ದಾವೆ. 1,00,000 ಹೆಣ್ಣುಮಕ್ಕಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾಸ್ ಆಧಾರಿತ ಒಂದು ಕಿಚನ್ ಸೆಂಟರ್ ಇದೆ. ಇದು ಎಷ್ಟು ನಮಗೆ ಶಕ್ತಿ ತಂದುಕೊಡುತ್ತೆ ನೋಡಿ. ಯಾವುದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೂ ಇಟ್ ಆಕ್ಟ್ಸ್ ಆಸ್ ಅ ಬೇಸಿಕ್ ಫೌಂಡೇಶನ್ ಆನ್ ವಿಚ್ ವಿ ಕ್ಯಾನ್ ಬಿಲ್ಡ್ ದಿಸ್ ಕೈಂಡ್ ಆಫ್. ನಿಮ್ಮ ಬೇರೆ ಬೇರೆ ಯೋಜನೆಗಳೇನಿದೆ ಇನ್ನು ನಿಮ್ಮದು ಇಲ್ಲಿ ನೋಡಿ, ಕೇವಲ ಬಸ್ಟಿ ಮಕ್ಕಳಿಗಷ್ಟೇ ಅಲ್ಲ, ಸ್ಕೂಲಿಗೆ ಬೇರೆ ಬೇರೆ ಕೊಡ್ತಾ ಇದ್ದೀರಿ ಅನ್ಸುತ್ತೆ. ಜೈಲುಗಳಿಗೆ ಕೊಡ್ತಾ ಇದ್ದೀರಿ, ಕೈದಿಗಳಿಗೆ, ಅಥವಾ ಇನ್ನಿತರರು ಕೂಡ ವಿಸ್ತಾರ ಮಾಡ್ಬೋದು ತಮ್ಮ ಫುಡ್ ಇದನ್ನು. ಇದು ನಾವು ಮುಂಚೆ ಮೆಟರ್ನಿಟಿ ಪೇಷಂಟ್ಸು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಈವನ್ ಜೈಲು, ನೀವು ಹೇಳಿದಾಗೆ ಸೆಂಟ್ರಲ್ ಜೈಲಿಗೆ ಕೂಡ ನಾವು ಸಪ್ಲೈ ಮಾಡ್ತಾ ಇದ್ವಿ. ಜೊತೆಗೆ ಈಗ ಬೆಗ್ಗರ್ಸ್ ಕಾಲೋನಿ ಅಂತ ಏನು ಮಾಡಿದ್ದಾರೆ ಸೆಂಟ್ರಲ್ ರಿಲೀಫ್ ಕಮಿಟಿ, ಅಲ್ಲಿ ಕೂಡ ಬೆಗ್ಗರ್ಸ್ನ ರಿಹ್ಯಾಬಿಲಿಟೇಟ್ ಮಾಡ್ತಾರೆ. ಅಲ್ಲಿ ಕೂಡ ನಾವು ನಮ್ಮ ಊಟನ ಕಳಿಸ್ತಾ ಇದ್ದೀವಿ. 3 ಹೊತ್ತು ಊಟ ಕಳಿಸ್ತೀವಿ ಅಲ್ಲಿಗೆ. ಸೊ ಅದರಿಂದ ಸಾಮಾಜಿಕವಾಗಿ ಎಲ್ಲೆಲ್ಲಿ ಹಸಿವಿಗೆ ಮಾಸ್ ಕುಕ್ಕಿಂಗ್ ನೀಡ್ ಎಲ್ಲಿದೆ ಅದನ್ನು ಮೀಟ್ ಮಾಡಲಿಕ್ಕೆ, ಅದು ಎಗೇನ್ ಇದೇನಾಗುತ್ತೆ ಅಂದರೆ ಈ ಹಸಿವು ಅನ್ನೋದು ನೀವು ಹೇಳಿದಾಗೆ ಎಷ್ಟೋ ಈವನ್ ಡೆವಲಪ್ಡ್ ಕಂಟ್ರಿಲೂ 19% ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ ನೀವು. ನ್ಯಾಚುರಲ್, ಯಾಕೆಂದರೆ ಹಸಿವು ಕಾಯಕ್ಕಾಗಲ್ಲ. ಈಗ ನೀವು ಎಲ್ಲೋ ಒಂದು ತೊಂದರೆ ಇದೆ ಅಂತ ತೊಂದರೆ ಬೆಳೀತಾ ಇರ್ಬೋದು, ಬಟ್ ಕಾಯ್ಬೋದು ಒಂದು ಸೊಲ್ಯೂಷನ್ಗೆ. ಆದರೆ ಹಸಿವಿಗೆ ನೀವು ತಕ್ಷಣ ಅಲ್ಲೇ ಲೋಕಲಾಗಿ ಸೊಲ್ಯೂಷನ್ ಕೊಡಬೇಕು. ಅದಿಲ್ಲದೆ ಇದ್ದರೆ ಹಸಿವು ಯಾರಿಗೂ ತಡೆಯೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಇಮಿಡಿಯೇಟ್ಲಿ ಅಡ್ರೆಸ್ ದಟ್ ನೀಡ್. ಸೊ ಲೋಕಲ್ಲಾಗಿ ನಾವು ಎಲ್ಲೆಲ್ಲಿ ಹಸಿವಿನ ಪ್ರಾಬ್ಲಮ್ ಇದೆಯೋ ಸರ್ಕಾರದ್ದೇ ಹೆಚ್ಚಾಗಿ ನಾವು ಪ್ರೋಗ್ರಾಮ್ ಮಾಡೋದು. ಬಿಕಾಸ್ ಸರ್ಕಾರದಿಂದ ಎಷ್ಟೋ ನಮಗೆ ಆಲ್ರೆಡಿ ಗ್ರ್ಯಾಂಟ್ಸ್ ಬಂದಿದೆ ಮತ್ತು ಸರ್ಕಾರದ ಬೆಂಬಲ ಇರೋದ್ರಿಂದ ನಮಗೆ ಮಾಡೋದು ತುಂಬ ಸುಲಭ ಆಗುತ್ತೆ. ಆ ಮಾಸ್ ಕುಕಿಂಗ್ ಕೆಪಾಸಿಟಿ ನಮ್ಮ ಹತ್ರ ಏನಿದೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಸರ್ಕಾರದ ಜೊತೆಯಾಗಿ ಅವ್ರ ಜೊತೆ ಸಹಭಾಗಿಯಾಗಿ ನಾವು ಎಲ್ಲೆಲ್ಲಿ ಅದನ್ನು ಪೂರೈಕೆ ಮಾಡ್ಬೋದು. ಈಗ ಡ್ರಾಟ್ ಪ್ರೋಗ್ರಾಮ್ ಅವ್ರು ಹೇಳಿದರು ಹಾಗೆ. ಈಗ ಬಳ್ಳಾರಿಯಲ್ಲಿ ಸ್ವಲ್ಪ 3-4 ವರ್ಷದಿಂದ ಇದು ಫ್ಲಡ್ಸ್ ಆಗಿತ್ತು. ಫ್ಲಡ್ಸ್ ಪ್ರೋಗ್ರಾಮಲ್ಲೂ ಕೂಡ ಅಕ್ಷಯ ಪಾತ್ರ ಗೌರ್ಮೆಂಟ್ ಜೊತೆಗೆ ವಿ ಹ್ಯಾಡ್ ಸರ್ವ್ಡ್ ಆಲ್ ದಿ ಫ್ಲಡ್ ಎಫೆಕ್ಟೆಡ್ ಫ್ಯಾಮಿಲೀಸ್. ಸೊ ಆ ಥರ ಎಲ್ಲೆಲ್ಲಿ ನಮಗೆ ಹಸಿವಿಗೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ಬೋದೋ ಅಂಥ ಕಡೆ ಎಲ್ಲನೂ ಸರ್ಕಾರದ ಜೊತೆ ನಾವು ಜೊತೆಯಾಗಿ ಪ್ರೋಗ್ರಾಮ್ ಮಾಡ್ತೀವಿ. ಆ ಥರದ ಪ್ರಯತ್ನ ನಿಮ್ಮ ಸಂಸ್ಥೆಯಿಂದ ಆಗ್ತಾ ಇದೆ ಮೇಡಮ್? ನಮ್ಮ ಸಂಸ್ಥೆಯಿಂದ ನಾವು ಅಂದರೆ ಈ ಮಕ್ಕಳ ಊಟಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಟ್ಟಿರೋದು. ಒಂದು ಬುದ್ಧಿಮಾಂದ್ಯ ಶಾಲೆಗಳಿಗೆ ನನಗೆ ಗೊತ್ತಿರೋ ಒಂದು ಸರ್ಕಾರದ ಅನುದಾನ ಇಲ್ಲ. ನಾವೊಂದು 2 ಬುದ್ಧಿಮಾಂದ್ಯ ಶಾಲೆಯ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಈ ಕಟ್ಟಡದ ಕಾರ್ಮಿಕರ ಶಾಲೆಗಳಿಗೆ ಒಂದು ಕೊಡ್ತಾ ಇದ್ದೀವಿ. ಆದರೆ ನಾನು ಪ್ರಾರಂಭದಲ್ಲೇನೆ ಕುಮಾರ್ ನಾಯಕ್ ಅವರು ಹೇಳಿದಾಗ ಹಸಿವು ಅಂದ ತಕ್ಷಣ ತಾಯಿ ನೆನಪಾಗುತ್ತೆ ಅಂತ. ನಾವು ಇನ್ನೊಂದು ಇದಕ್ಕೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಸೇರಿಸಿರೋದು ಅಂತಂದರೆ ಆ ಪ್ರೀತಿಯಿಂದ ಬಡಿಸೋದೇನಿದೆಯಲ್ಲ, ಊಟವನ್ನು ಅದೇ ವಿಶ್ವಾಸ ಮತ್ತು ಪ್ರೀತಿಯಿಂದ ಕೊಡೋದಿದೆಯಲ್ಲ, ಅದು ತಾಯಿ ಮಾಡೋ ಭಾಳ ಒಂದು ದೊಡ್ಡ ಕೆಲಸ. ಹೀಗಾಗಿ ಅದು ಮೊದಲು ಊಟ ಅಂದ ತಕ್ಷಣ ತಾಯಿ, ಅವೆರಡೂ ರಿಲೇಟೆಡ್ ಇದು. ಹೀಗಾಗಿ ನಾವು ಈ ಊಟದವನ್ನು ಪ್ರಾರಂಭ ಮಾಡಿದಾಗ ಜೊತೆಗೆ ಬೇರೆ ಏನೇನು ಜೋಡಿಸ್ಬೋದು ಅಂತ ಯೋಚನೆ ಮಾಡಿದ್ವಿ. ಯಾಕಂದರೆ ನಾವು ತಯಾರು ಮಾಡಿ ಶಾಲೆಗೆ ಕೊಡ್ತೀವಿ, ಶಿಕ್ಷಕರು ಪ್ರೀತಿಯಿಂದ ಬಡಿಸ್ತಾರೆ. ಇನ್ನೂ ಹೆಚ್ಚು ಮಕ್ಕಳ ಮತ್ತು ಅಡುಗೆ ಮಾಡುವವರ ಸಂಬಂಧ ಇನ್ನೂ ಹೆಚ್ಚು ಹತ್ತಿರವಾಗಿರ್ಬೇಕು. ಯಾಕಂದರೆ ಶಾಲೆಯಲ್ಲೇ ಅಡುಗೆ ಮಾಡಿದಾಗ ಅದು ಇರುತ್ತೆ, ಸಂಬಂಧ ಅಲ್ಲೇ ಇರುತ್ತೆ, ಟೀಚರ್ಸ್ ಅಲ್ಲೇ ಇರ್ತಾರೆ. ಆದರೆ ನಾವು ಒಂದು NGO ಆಗಿ ಹೊರಗಿಂದ ಒಂದೆಲ್ಲೋ ಒಂದು ಕೇಂದ್ರದಿಂದ ಅಡುಗೆ ಮಾಡಿಕೊಡ್ತಿದ್ದಾಗ
ಮಕ್ಕಳ ಬೇಕು ಬೇಡಗಳನ್ನು ಗಮನಿಸೋದಿರ್ಬೋದು, ಜೊತೆಗೆ ಅವ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡಿದ್ದೀವಿ. ಹಾಗೆ ನಾವು ಆಟ ಪಾಠ ಒಂದು ಕಾರ್ಯಕ್ರಮ, ಜೊತೆಗೆ ದಿನಕ್ಕೊಂದು ಪುಟ ಅಂತ ಮಕ್ಕಳಿಗೇನೋ ಒಂದು ಜವಾಬ್ದಾರಿ. ನಿಮಗೆ ಊಟ ಕೊಟ್ಮೇಲೆ ನೀವು ಏನಾದರೂ ಒಂದು ಮಾಡಬೇಕು, ನಾನು ಒಂದು ಮಾಡಬೇಕು, ನನ್ನ ಒಂದು ಕೈ ದಿನಕ್ಕೊಂದು ಪುಟ ಅಂತ ಬೇರೆ ಬೇರೆ ವಿಷಯಗಳ ಒಂದು ಇದನ್ನು ಕೊಟ್ಟಿದ್ದೀವಿ. ವಿನಯ್ ಅವರೇ, ಈ ಥರದ ಪ್ರಾಜೆಕ್ಟ್ನ ತಾವು ಒಂದು ಸಂಸ್ಥೆಯಿಂದ ಮಾಡ್ತಾ ಇದ್ರಿ, ಬೇರೆಯವ್ರು ಮಾಡೋದಾದ್ರೆ ತಾವು ಏನು ಸಲಹೆ ಕೊಡ್ತೀರಿ ಅವರಿಗೆ? ಬೇರೆಯವ್ರು ಮಾಡೋದಾದ್ರೂ ಆಗಲೇ ಮೇಡಮ್ ಅವ್ರು ಹೇಳಿದಾಗ ಯಾಕಂದ್ರೆ ಕೇವಲ ಮಕ್ಕಳನ್ನಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ, ಬಹಳ ದೊಡ್ಡವ್ರಿಗೂ ಕೂಡ ಈ ಸಮಸ್ಯೆ ಇದೆ. ಆಹಾರ ಬಹಳಷ್ಟು ಜನ ಇದ್ದಾರೆ ಫುಡ್ ಇಲ್ಲದೆ ಇದ್ದವರಿಗೆ. ಅಥವಾ ಈ ರೀತಿ ದೇವಾಲಯಗಳು ಕೊಡ್ತಾ ಇದ್ರಿ, ತಮ್ಮ ಸಂಘ ಸಂಸ್ಥೆಗಳು ಕೊಡ್ತಾ ಇದ್ರಿ, ಕೆಲವು ಕಡೆ ಸಿಗ್ತಾ ಇದೆ. ಆದರೆ ಈ ರೀತಿ ಈ ಕಾರ್ಯಕ್ರಮ ಮಾಡೋರಿಗೆ ತಾವು ಮಾಡಿ ಯಶಸ್ವಿ ಆಗಿದ್ದೀರಿ, ಏನು ಸಲಹೆ ಕೊಡೋಕೆ ಬಯಸ್ತೀರಿ? ತಾವು ಹೇಗೆ ಮಾಡ್ಬೋದು, ಇದನ್ನು ಹೇಗೆ ಮಾಡಿ ಅಂತ ಹೇಳ್ತೀರಿ? ನಾವು ಇದರಲ್ಲಿ ನಾವು ಫುಡ್ ಜೊತೆ ಡೀಲ್ ಮಾಡಬೇಕಾದ್ರೆ ಬಹಳ ಬಹಳ ಇಂಪಾರ್ಟೆಂಟ್ ಏನಂದರೆ ಆಹಾರ ಸುರಕ್ಷತೆ. ಅವರು ಮೇಡಮ್ ಆಗಲೇ ಮುಂಚೆ ಹೇಳಿದ ಹಾಗೆ ಶುಚಿ, ರುಚಿ ಮತ್ತು ಸುರಕ್ಷತೆ ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈ ಬೇರೆ ಬೇರೆ ಕಡೆ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ನಮ್ಮ ಸಲಹೆ, ನಮ್ಮ ಎಕ್ಸ್ಪೀರಿಯನ್ಸ್ 12 ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ ಅದರ ಬೇಸಿಸ್ ಮೇಲೆ ನಮ್ಮ ಸಲಹೆ ಏನಂದರೆ, ಮಾಸ್ ಕುಕ್ಕಿಂಗ್ ಇಸ್ ಎಮರ್ಜಿಂಗ್ ವೆರಿ ವೆಲ್ ಇನ್ ಇಂಡಿಯಾ. ತುಂಬ ಚೆನ್ನಾಗಿ ಮಾಡ್ಬೋದು ಮಾಸ್ ಕುಕ್ಕಿಂಗಲ್ಲಿ. ನಿಯರೆಸ್ಟ್ ಟು ಮದರ್ಸ್ ಫುಡ್ ಮಾಡ್ಬೋದು, ಆದರೆ ಮದರ್ಸ್ ಫುಡ್ನ ರೀಪ್ಲೇಸ್ ಮಾಡೋದಕ್ಕಂತೂ ಆಗೋದಿಲ್ಲ. ಆ ಟೇಸ್ಟು ಮತ್ತು ಒಂದು ಪ್ರೀತಿ ಏನಿದೆ ಬಡಿಸೋದ್ರಲ್ಲಿ ಅಥವಾ ಅಡುಗೆ ಮಾಡೋದ್ರಲ್ಲಿ, ಅದನ್ನು ಎಷ್ಟು ಹತ್ತಿರ ಬರ್ಬೋದು ಅಷ್ಟು ಹತ್ರಕ್ಕೆ ಬರ್ಬೋದು, ಆದರೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಬಟ್ ಮಾಸ್ ಕುಕ್ಕಿಂಗಿಂದ ಎಷ್ಟೋ ನಮ್ಮ ಹಂಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ವಿ ಕ್ಯಾನ್ ಸಾಲ್ವ್. ಈಗ ಅದಮ್ಯ ಚೇತನ ಇರ್ಬೋದು, ನಾವಿರ್ಬೋದು, ಯಾರೇ NGOs ಮಾಡ್ತಾ ಇದ್ದಾರೆ, ಲಾರ್ಜ್ ಸ್ಕೇಲಲ್ಲಿ ಮಾಡ್ತಿರೋದ್ರಿಂದ ಇವಾಗ ಎಷ್ಟೋ ಫೆಸಿಲಿಟೀಸ್ ಬಂದಿದೆ. ಅದಕ್ಕೆ ಬೇಕಾದ ದೊಡ್ಡ ದೊಡ್ಡ ಬಾಯ್ಲರು, ಸ್ಟೀಮ್ ಬಾಯ್ಲರ್ಸು, ಕುಕ್ಕರ್ಸು, ಮತ್ತು ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸು, ಟ್ರಾನ್ಸ್ಪೋರ್ಟೇಷನ್ನು, ಪ್ರತಿಯೊಂದಕ್ಕೂ ಇವಾಗ ಓವರ್ ದ ಲಾಸ್ಟ್ 10-15 ಇಯರ್ಸ್ ಲಾಟ್ ಆಫ್ ಫೆಸಿಲಿಟೀಸ್ ಹ್ಯಾವ್ ಕಮ್ ಅಪ್. ಅದನ್ನು ಉಪಯೋಗಿಸ್ಕೊಂಡು ಏನೇ ಒಂದು ಹಂಗರ್ನ ನಾವು ಎಲ್ಲಿ ಫೈಟ್ ಮಾಡಬೇಕಂತಿದ್ದೀವೋ, ಒಂದು ಸಣ್ಣ ಸಣ್ಣ ಊರಲ್ಲೂ ಮಾಡ್ಬೋದು, ದೊಡ್ಡ ಜಾಗದಲ್ಲೂ ಮಾಡ್ಬೋದು. ಯಾಕೆಂದರೆ ಅವೈಲಬಿಲಿಟಿ ಆಫ್ ದಿ ಮೆಟೀರಿಯಲ್ ಇಸ್ ದ ಸೇಮ್. ನೀವು ಸಣ್ಣ ಅಡುಗೆ ಮನೇಲಿ ಮಾಡಿದ್ರು ಅಷ್ಟೇ, ದೊಡ್ಡ ಅಡುಗೆ ಮನೇಲಿ ಮಾಡಿದ್ರು ಅಷ್ಟೇ. ಮನೇಲಿ ಅಡುಗೆ ಮಾಡಿದಾಗನೇ ಎಷ್ಟೊಂದು ತೊಂದರೆಗಳಿದ್ದಾಗ ಈ ದೊಡ್ಡ ಸಂಖ್ಯೆಯಲ್ಲಿ ಅಡುಗೆ ಮಾಡುವಾಗ ಮತ್ತು ಸರಿಯಾದ ಸಮಯಕ್ಕೆ ಶಾಲೆಗೆ ತಲುಪಿಸ್ಬೇಕು. ಈ ಸವಾಲುಗಳ ಮಧ್ಯೆ ಅದನ್ನು ಮಾಡ್ಕೊಂಡಾಗ ಒಂದಂಥದ್ದು ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಇದು. ಯಾಕಂದರೆ ಅದರಲ್ಲೂ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಮೊದಲಿಂದನೂ ನೀವು ಪ್ರಾರಂಭದಲ್ಲಿ ಹೇಳಿದಂಗೆ ಅನ್ನದಾನ ಅನ್ನೋದು ಒಂದು ಭಾಳ ಒಂದು ಶ್ರೇಷ್ಠತೆ ಮತ್ತು ಮನಸ್ಸಿಗೆ ಸಮಾಧಾನ ತರುವಂಥದ್ದು. ಮೊದಲೇದು ನಾವು ಆ ಒಂದು ವಿಚಾರವನ್ನು ಇನ್ನೂ ಹೆಚ್ಚು ಹೆಚ್ಚು ತಲುಪಬೇಕಂದ್ರೆ, ಈ ಹಸುವನ್ನು ನಿಂಗಿಸ್ಲಿಕ್ಕೆ ಮೊದಲಿನ ಕಾಲಕ್ಕೆಲ್ಲ ಯಾರೇ ಬಂದ್ರೂ ಅತಿಥಿ ದೇವೋ ಭವ ಅಂತ ಮಧ್ಯಾಹ್ನ ಯಾರೇ ಬಂದ್ರೂ ತಕ್ಷಣ ಊಟ ಹಾಕ್ತಿರುವಂಥ ಒಂದು ಪದ್ಧತಿ ಇತ್ತು. ಎಲ್ಲೋ ಒಂದು ಕಡೆ ಮತ್ತೆ ಸ್ವಲ್ಪ ಅದು ಗ್ಯಾಪ್ ಇಲ್ಲಾಂದ್ರೆ ಊಟನೇ ಸಿಗಲ್ಲ, ಬರೋ ಮನೆ ಜನಕ್ಕೆ ಸಿಗಲ್ಲ. ಅದು ಒಂದು. ಜೊತೆಗೆ ಈ ಕಮ್ಯುನಿಟಿ ಕಿಚನ್ಸ್ ಬಗ್ಗೆ, ಯಾಕಂದರೆ ಮಾಸ್ ಕುಕ್ಕಿಂಗ್ ಅದೊಂದು, ಈಗ ಯಾಕಂದರೆ ಎಲ್ಲರೂ ವರ್ಕಿಂಗ್ ಇರ್ತಾರೆ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಮೊದಲಾದರೆ ಒಬ್ಬರೇ ಕೆಲಸಕ್ಕೆ ಹೋಗೋರು, ಮನೆ ಅಂತಂದ್ರೆ ಮನೆ ಗೃಹಿಣಿ ಮನೆಯಲ್ಲಿರೋಳು, ಹೀಗಾಗಿ ಭಾಳಷ್ಟು ಸಮಸ್ಯೆಗಳಿಗೆ ಅದೊಂದು ಸಾಲ್ವ್ ಆಗಿಬಿಡೋದು. ಆದರೆ ಈಗಿನ ಶಾಲೆಯ ಸಮಯ ಇರ್ಬೋದು, ಜೊತೆಗೆ ಇಬ್ಬರು ಕೆಲಸ ಮಾಡೋದಿರ್ಬೋದು, ಇಂಥ ಸಂದರ್ಭದಲ್ಲಿ ಈ ಕಮ್ಯುನಿಟಿ ಕಿಚನ್ ಅನ್ನೋ ಕನ್ಸೆಪ್ಟನ್ನು ಸರ್ಕಾರ, ಅಂದರೆ ಬರೀ ಶಾಲೆಗಳಿಗೆ ಅಷ್ಟೇ ಅಲ್ಲ, ಅದು ಎಲ್ರಿಗೂ ಉಪಯೋಗ ಆಗುತ್ತೆ. ಈಗ ನಮ್ಮ ಕಿಚನ್ ಬರೀ ಶಾಲಾ ಮಕ್ಕಳಿಗೆ ಕೊಡುತ್ತೆ, ಆದರೆ ಈ ಒಂದು ಕಿಚನನ್ನು ಸರ್ಕಾರ ಬೇರೆ ಬೇರೆ ಜಿಲ್ಲೆಗೊಂದು ಅಥವಾ ಜಿಲ್ಲೆಗೆ 2 ಈ ಥರದ ಕಮ್ಯುನಿಟಿ ಕಿಚನ್ಸ್ಗಳನ್ನು ಮಾಡಿ ಅದರ ಮುಖಾಂತರ ಅದು ಬೇರೆ ಬೇರೆ ಜನರಿಗೆ ಊಟ ಕೊಡುವಂಥದ್ದು, ಜೊತೆಗೆ ಅದೇ ಸ್ಥಳದಲ್ಲಿ ಎಲ್ಲರಿಗೂ ಊಟ ಕೊಡುವಂಥ ಒಂದು ಯೋಜನೆಯನ್ನು ತಂದರೆ ಬಹುಶಃ ಅದೊಂದು ದೊಡ್ಡ ಒಂದು ಸೊಲ್ಯೂಷನ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇಫೆಕ್ಟಿವ್ ಯುಟಿಲೈಸೇಷನ್, ಆಪ್ಟಿಮೈಸೇಷನ್ ಆಫ್ ದ ಕಿಚನ್ ಒಂದು. ಎರಡನೇದು, ಬೇರೆ ಯಾವುದೇ ಸಂಘ ಸಂಸ್ಥೆಗಳು ಬಂದರೂ ನಾವಂತೂ ಈಗ ಒಂದು ಮಾಡ್ಯೂಲ್ ಮಾಡಿಬಿಟ್ಟಿದ್ವಿ. ಅಂದರೆ ಟ್ರೈನಿಂಗ್ ಇದಕ್ಕೆ ನಾವು ಸುಮಾರು ಒಂದು 4-5 ಸಂಸ್ಥೆಗಳಿಗೆ ಕೊಟ್ಟಿದ್ದೀವಿ. ರಾಯ್ಪುರ್ನಲ್ಲಿ ಒಂದು ಹೇಗೆ ಇದನ್ನು ಮಾಡಬೇಕು ಅಂತ ಹೇಳಿ, ಹೌದು, ಒಂದು 15 ದಿನದ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ನಮ್ಮಲ್ಲೂ ಪ್ರತಿದಿನ 23 ಫಾರ್ಮ್ಗಳಿದೆ ತುಂಬೋದಕ್ಕೆ. ನಮ್ಮ ಅಡುಗೆಯವ್ರು ತುಂಬೋದಕ್ಕಿರ್ಬೋದು, ಕ್ವಾಲಿಟಿ ಡಿಪಾರ್ಟ್ಮೆಂಟ್, ಅದೊಂದು ಪ್ರೊಸೆಸ್ ಆಗಿ ಒಂದು ಡೆವಲಪ್ ಮಾಡಿದ್ದೀವಿ. ಅದಕ್ಕೊಂದು ನಮ್ಮದೊಂದು ಮ್ಯಾನ್ಯುಯಲ್ಲೇ ಇದೆ. ರಾಯ್ಪುರ್ನಲ್ಲಿ ನಮ್ಮಲ್ಲಿ ನೋಡ್ಕೊಂಡು ಕಲ್ಕೊಂಡೋಗಿ ರಾಯ್ಪುರ್ನಲ್ಲಿ ಮಾಡಿದ್ದಾರೆ, ಬೆಳಗಾವಿನಲ್ಲಿ ಒಂದು ಸಂಸ್ಥೆ ಮಾಡಿದೆ. ಆ ಥರ ಯಾವುದೇ ಸಂಸ್ಥೆಗಳು ಮುಂದೆ ಬಂದು, ಇವೆಲ್ಲರಿಗೂ ಲಕ್ಷಾಂತರ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ 5,000 ಈ ಥರದ್ದು ಇದನ್ನು ಮಾಡಿದ್ರೆ 5,000 to 10,000 ಮಕ್ಕಳಿಗೆ ಕೊಡುವಂಥ ಒಂದು ಮಾಡೆಲ್ ಕಿಚನನ್ನು ಡೆವಲಪ್ ಮಾಡಿ, ಜೊತೆಗೆ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ಗೂ ಕೊಟ್ಟರೆ, ಈಗ ಏನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆಯೇ ಮಾಡ್ಕೊಳ್ಬೇಕಾಗುತ್ತೆ. ಅದು ಒಂದು ಇದೆ. ಆದರೆ ನಾವು ಆ ಥರದ ತರಬೇತಿಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಅನುಭವದಲ್ಲಿ ನಾವೇನು ಕಲ್ತಿದ್ದೀವಿ. ಇಷ್ಟು ದುಸ್ತರವಾದಂಥ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಬಹುಶಃ ಇನ್ನೊಂದು ಅಂಶವನ್ನು ಇವತ್ತು ವೀಕ್ಷಕರಿಗೆ ಹೇಳ್ಬೋದು. ಅಂತ ಹೇಳಿದರೆ, ನಾವು ಆಹಾರದ ಬಗ್ಗೆ ಬಹಳ ಜಾಗರೂಕತೆಯಿಂದ ಇರಬೇಕು. ವೇಸ್ಟ್ ಮಾಡಬಾರ್ದು. ಹೌದು, ಯಾವುದೇ ಒಂದು ಇನ್ನೊಬ್ಬರಿಗೆ ಸಿಗ್ತಾ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬಹುಶಃ ನಾವು ವೇಸ್ಟ್ ಮಾಡದೆ ಹೋಯ್ತು ಅಂತ ಹೇಳಿದರೆ ಅದು ಆಹಾರದ ಸದ್ಬಳಕೆ ಆದಂಗೆ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಇನ್ನೊಬ್ಬರಿಗೆ ಸಿಗ್ತದೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಮದುವೆ, ಈ ತರದ ಕಾರ್ಯಕ್ರಮಗಳಲ್ಲಿ ತುಂಬಾ ಬಾಳೆ ಮೇಲೆ ಹಾಕೊಂಡು ಬಿಡೋದು, ಅವುಗಳಲ್ಲಿ ಎಸೆಯೋದು, ಈ ತರದ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಫುಡ್ ಇಸ್ ಇನ್ ದ ಫುಡ್ ವೇಸ್ಟ್. ಫುಡ್ ವೇಸ್ಟಲ್ಲೇ ನಾವು ಎಷ್ಟು ಫುಡ್ ವೇಸ್ಟ್ ಮಾಡದೇ ಇದ್ರೆ ಅದರಲ್ಲೇ ನಮ್ಮ ಸೋರ್ಸ್ ಇದೆ.
ಎಷ್ಟು ನಾವು ವೇಸ್ಟ್ ಮಾಡ್ತಾ ಇದೀವಿ ಅಂದರೆ, ನೀವು ಹೇಳಿದ್ರೆ 11% ಒಬೆಸಿಟಿ ಅಂತ ಹೇಳಿದ್ರೆ, ಬಟ್ ಆ ಫುಡ್ ವೇಸ್ಟ್ ಮಾಡದೇ ಇರೋದ್ರಿಂದ ಎಷ್ಟು ಜನಕ್ಕೆ ರೀಚ್ ಆಗ್ಬೋದು ಅಂತ ನೀವು ಲೆಕ್ಕ ಹಾಕಿದ್ರೆ 0.5% ಕಮ್ಮಿ ಆಗುತ್ತೆ ದೊಡ್ಡ. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಸರ್ ಕುಮಾರ್ ನಾಯ್ಕ್ ಆ್ಯಂಡ್ ಮೇಡಮ್. ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ಸೀಮಿತ ಅವಧಿಯಲ್ಲಿ ಕೆಲವು ವಿಚಾರಗಳನ್ನು ಹೇಳಿದ್ರಿ ಹಸುವಿನ ಬಗ್ಗೆ. ಇದಿಷ್ಟು ವಿಶೇಷ ಕಾರ್ಯಕ್ರಮ ನಮ್ಮ ಜೊತೆ ಗಣ್ಯ ಅತಿಥಿಗಳು ಭಾಗವಹಿಸಿದ್ರು. ಎಲ್ಲರೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ಹಸಿವಿನ ವಿರುದ್ಧ ಒಂದು ಹೋರಾಟನೇ ಮಾಡಬೇಕು. ನಾಗರಿಕ ಸಮಾಜದಲ್ಲಿ ನಾವೆಲ್ಲ ಸಂಘಜೀವಿಗಳಲ್ಲಿ ಸಮಾಜದಲ್ಲಿ ಒಟ್ಟಾಗಿ ಬದುಕ್ತಾ ಇರೋರು. ಅಂದರೆ ಈ ನಾಗರಿಕ ಸಮಾಜದಲ್ಲಿ ಕೆಲವರಿಗೆ ತಿನ್ನೋದಕ್ಕಿದೆ, ಕೆಲವರಿಗೆ ತಿನ್ನೋಕ್ಕಿಲ್ಲ, ಹಸುವಿನಿಂದ ಸಾಯ್ತಾ ಇದ್ದಾರೆ, ಆ ಪೌಷ್ಟಿಕಾಂಶ ಅವರಲ್ಲಿ ಕೊರತೆ ಇದೆ, ಪೌಷ್ಟಿಕಾಂಶದ ಕೊರತೆ ಇದೆ ಅನ್ನೋದಾದರೆ ನಾಗರಿಕ ಸಮಾಜನೇ ತಲೆ ತಗ್ಗಿಸುವಂಥದ್ದು. ಯುನೆಸೆಫ್ ಹೇಳಿದ ಹಾಗೆ ನಾವು ಈ ಹಸಿವಿನ ವಿರುದ್ಧ ದೊಡ್ಡ ಹೋರಾಟನೇ ಮಾಡಬೇಕು. ಯಾರು ಹಸಿವಿನಿಂದ ಸಾಯ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ನಾಗರಿಕ ಸಮಾಜಕ್ಕೆ ಅವಮಾನ. ಸಂಘಜೀವಿಗಳಾದ ನಾವು ಕೆಲವರಿಗಿದೆ ಇಲ್ಲ ಅನ್ನೋದನ್ನು ಹೊಡೆದೋಡಿಸ್ಬೇಕು. ಎಲ್ಲರಿಗೂ ಸಮಾನವಾಗಿ ಆಹಾರ ದೊರಕುವಂತಾಗಬೇಕು. ಆ ನಿಟ್ಟಿನಲ್ಲಿ ಈ 28ನೇ ತಾರೀಕು ಸೋಮವಾರ ದಿನದಂದು ಈ ವಿಶ್ವ ಹಸಿವಿನ ದಿನ ಏನು ಆಚರಣೆ ಮಾಡ್ತಾಯಿದ್ದಾರೆ, ಈ ಸಂದರ್ಭದಲ್ಲಿ ಹಸಿವಿನ ಬಗ್ಗೆ ನಾವು ಅರಿತು ಇಲ್ಲದೇ ಇದ್ದವರಿಗೆ ನೀಡುವ ಪ್ರಯತ್ನ ಕೆಲವು ಸಂಘ ಸಂಸ್ಥೆಗಳು ಈಗಾಗಲೇ ಇಸ್ಕಾನ್ನ ಅಕ್ಷಯ ಪಾತ್ರೆ ಮತ್ತು ಅದಮ್ಯ ಚೇತನ ಮೇಡಮ್ನವ್ರು ನಡೆಸ್ತಾ ಇರೋದು ಮತ್ತು ಸರ್ಕಾರದ ಪ್ರಯತ್ನ ಇದೆ. ಎಲ್ಲವೂ ಕೂಡ ಮೂವರು ಪ್ರಮುಖವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ವಿವರಿಸಿದ್ದಾರೆ. ಭಾಳಷ್ಟು ದೇವಾಲಯಗಳಲ್ಲಿ ಮಠ ಮಂದಿರಗಳಲ್ಲೂ ಕೂಡ ಆಹಾರ ಕೊಡುವಕ್ಕೆ ವ್ಯವಸ್ಥೆ ಇದೆ. ಆದರೆ ಇನ್ನೂ ಇದು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗಬೇಕು. ಹಸಿವಿನಿಂದ ಯಾರೂ ಕೂಡ ಸಾಯಬಾರ್ದು, ಜೊತೆಗೆ ಪೌಷ್ಟಿಕಾಂಶದ ಕೊರತೆಯಿಂದ ಯಾರೂ ಕೂಡ ಇರಬಾರ್ದು. ಅಂದರೆ ನಾವು ಬಹಳಷ್ಟು ಮುಂದುವರೆದಿದ್ದೀವಿ, ಹೊಟ್ಟೆಗಿಲ್ದಲೇ ನಾವು ಇದ್ದೀವಿ ಅನ್ನೋದು ನಿಜವಾಗಲೂ ನಾವು ತಲೆ ತಗ್ಗಿಸುವಂಥ ಕೆಲಸ. ಸೊ ಈ ನಿಟ್ಟಿನಲ್ಲಿ ಒಂದು ಚಿಕ್ಕ ಪ್ರಯತ್ನ ಸುವರ್ಣ ನ್ಯೂಸ್ ಸೀಮಿತ ಅವಧಿಯಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಈ ಕ್ಷಣದ ವಿಶೇಷ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.